ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಗೀತು ಅನ್ನೋಷ್ಟರಲ್ಲೇ ಮತ್ತೆ ಆರಂಭ ಆಗ್ಬಿಡುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಕಡೆ ಪವರ್ ಫೈಟ್ಗಾಗಿ ಮತ್ತೆ ಎಲ್ಲಾ ರೀತಿಯ ವೇದಿಕೆ ಸಿದ್ಧ ಆಗಿದೆ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಒಳ್ಳೇದಾಗ್ಲಿ, ಐ ವಿಶ್ ಹಿಮ್ ಗುಡ್ ಲಕ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಒಂದು ಪ್ರತಿಕ್ರಿಯೆಯಲ್ಲಿ ನಾನಾ ರೀತಿಯ ಅರ್ಥಗಳಿದೆ. ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಮೈಸೂರಲ್ಲಿ. ಈಗ ಒಳ್ಳೇದಾಗ್ಲಿ, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗುಡ್ ಲಕ್. ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗುಡ್ ಲಕ್. ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್. ಇಲ್ಲಿ ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ. ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಗೀತು ಅನ್ನೋಷ್ಟರಲ್ಲೇ ಮತ್ತೆ ಆರಂಭ ಆಗ್ಬಿಡುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಕಡೆ ಪವರ್ ಫೈಟ್ಗಾಗಿ ಮತ್ತೆ ಎಲ್ಲಾ ರೀತಿಯ ವೇದಿಕೆ ಸಿದ್ಧ ಆಗಿದೆ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಒಳ್ಳೇದಾಗ್ಲಿ, ಐ ವಿಶ್ ಹಿಮ್ ಗುಡ್ ಲಕ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಒಂದು ಪ್ರತಿಕ್ರಿಯೆಯಲ್ಲಿ ನಾನಾ ರೀತಿಯ ಅರ್ಥಗಳಿದೆ. ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಮೈಸೂರಲ್ಲಿ. ಈಗ ಒಳ್ಳೇದಾಗ್ಲಿ, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗುಡ್ ಲಕ್. ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗುಡ್ ಲಕ್. ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್. ಇಲ್ಲಿ ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ. ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಗೀತು ಅನ್ನೋಷ್ಟರಲ್ಲೇ ಮತ್ತೆ ಆರಂಭ ಆಗ್ಬಿಡುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಕಡೆ ಪವರ್ ಫೈಟ್ಗಾಗಿ ಮತ್ತೆ ಎಲ್ಲಾ ರೀತಿಯ ವೇದಿಕೆ ಸಿದ್ಧ ಆಗಿದೆ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಒಳ್ಳೇದಾಗ್ಲಿ, ಐ ವಿಶ್ ಹಿಮ್ ಗುಡ್ ಲಕ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಒಂದು ಪ್ರತಿಕ್ರಿಯೆಯಲ್ಲಿ ನಾನಾ ರೀತಿಯ ಅರ್ಥಗಳಿದೆ. ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಮೈಸೂರಲ್ಲಿ. ಈಗ ಒಳ್ಳೇದಾಗ್ಲಿ, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗುಡ್ ಲಕ್. ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗುಡ್ ಲಕ್. ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್. ಇಲ್ಲಿ ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ. ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಗೀತು ಅನ್ನೋಷ್ಟರಲ್ಲೇ ಮತ್ತೆ ಆರಂಭ ಆಗ್ಬಿಡುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಕಡೆ ಪವರ್ ಫೈಟ್ಗಾಗಿ ಮತ್ತೆ ಎಲ್ಲಾ ರೀತಿಯ ವೇದಿಕೆ ಸಿದ್ಧ ಆಗಿದೆ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಒಳ್ಳೇದಾಗ್ಲಿ, ಐ ವಿಶ್ ಹಿಮ್ ಗುಡ್ ಲಕ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಒಂದು ಪ್ರತಿಕ್ರಿಯೆಯಲ್ಲಿ ನಾನಾ ರೀತಿಯ ಅರ್ಥಗಳಿದೆ. ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಮೈಸೂರಲ್ಲಿ. ಈಗ ಒಳ್ಳೇದಾಗ್ಲಿ, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗುಡ್ ಲಕ್. ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗುಡ್ ಲಕ್. ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್. ಇಲ್ಲಿ ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ. ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಗೀತು ಅನ್ನೋಷ್ಟರಲ್ಲೇ ಮತ್ತೆ ಆರಂಭ ಆಗ್ಬಿಡುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಕಡೆ ಪವರ್ ಫೈಟ್ಗಾಗಿ ಮತ್ತೆ ಎಲ್ಲಾ ರೀತಿಯ ವೇದಿಕೆ ಸಿದ್ಧ ಆಗಿದೆ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಒಳ್ಳೇದಾಗ್ಲಿ, ಐ ವಿಶ್ ಹಿಮ್ ಗುಡ್ ಲಕ್.
ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಒಂದು ಪ್ರತಿಕ್ರಿಯೆಯಲ್ಲಿ ನಾನಾ ರೀತಿಯ ಅರ್ಥಗಳಿದೆ. ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ ಈಗ. ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಸರ್ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ. ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ. ನಿಮ್ಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್ ಸರ್ ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ. ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಗೀತು ಅನ್ನೋಷ್ಟರಲ್ಲೇ ಮತ್ತೆ ಆರಂಭ ಆಗ್ಬಿಡುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಕಡೆ ಪವರ್ ಫೈಟ್ಗಾಗಿ ಮತ್ತೆ ಎಲ್ಲಾ ರೀತಿಯ ವೇದಿಕೆ ಸಿದ್ಧ ಆಗಿದೆ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ. ಒಳ್ಳೇದಾಗ್ಲಿ. ಐ ವಿಶ್ ಹಿಮ್ ಗುಡ್ ಲಕ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಒಂದು ಪ್ರತಿಕ್ರಿಯೆಯಲ್ಲಿ ನಾನಾ ರೀತಿಯ ಅರ್ಥಗಳಿದೆ. ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ ಈಗ. ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಸರ್ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ. ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ. ನಿಮ್ಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್ ಸರ್ ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ. ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಗೀತು ಅನ್ನೋಷ್ಟರಲ್ಲೇ ಮತ್ತೆ ಆರಂಭ ಆಗ್ಬಿಡುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಕಡೆ ಪವರ್ ಫೈಟ್ಗಾಗಿ ಮತ್ತೆ ಎಲ್ಲಾ ರೀತಿಯ ವೇದಿಕೆ ಸಿದ್ಧ ಆಗಿದೆ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ. ಒಳ್ಳೇದಾಗ್ಲಿ. ಐ ವಿಶ್ ಹಿಮ್ ಗುಡ್ ಲಕ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಒಂದು ಪ್ರತಿಕ್ರಿಯೆಯಲ್ಲಿ ನಾನಾ ರೀತಿಯ ಅರ್ಥಗಳಿದೆ. ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ ಈಗ. ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಸರ್ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ. ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ. ನಿಮ್ಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್ ಸರ್ ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ. ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಗೀತು ಅನ್ನೋಷ್ಟರಲ್ಲೇ ಮತ್ತೆ ಆರಂಭ ಆಗ್ಬಿಡುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಕಡೆ ಪವರ್ ಫೈಟ್ಗಾಗಿ ಮತ್ತೆ ಎಲ್ಲಾ ರೀತಿಯ ವೇದಿಕೆ ಸಿದ್ಧ ಆಗಿದೆ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ. ಒಳ್ಳೇದಾಗ್ಲಿ. ಐ ವಿಶ್ ಹಿಮ್ ಗುಡ್ ಲಕ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಒಂದು ಪ್ರತಿಕ್ರಿಯೆಯಲ್ಲಿ ನಾನಾ ರೀತಿಯ ಅರ್ಥಗಳಿದೆ. ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ ಈಗ. ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಸರ್ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ. ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ. ನಿಮ್ಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್ ಸರ್ ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ.